ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಊರಿಗೆ ದೇವರು ಬರುತ್ತೆ. ಅದು ನಮಗೆ ಗೊತ್ತಿರಲಿಲ್ಲ. ಅಕ್ಕ ಶನಿವಾರ ಅಷ್ಟೇ ಬಂದಿದ್ಲು. ಇವತ್ತು ಮಂಗಳವಾರ, ಸೋಮವಾರನೂ ಒಂದಿನ ರಜೆ ಹಾಕ್ಬಿಟ್ಟು ಬಂದಿದ್ಲು. ಹಾಗಾಗಿ ಇವತ್ತು ಬೆಳಗ್ಗೆ ಹೋಗಬೇಕಾಯ್ತು. ರಾತ್ರಿ ಗೊತ್ತಾಯಿತು, ಬಟ್ ಇವತ್ತು ದೇವ್ರು ಬರುತ್ತೆ ಅಂದ್ರೂ ಅವಳು ನೆನ್ನೆ ರಜೆ ಹಾಕಿದ್ಲಲ್ಲ, ಹಾಗಾಗಿ ಹೋಗ್ಬೇಕಾಯ್ತು. ಈಗಷ್ಟೇ ಪಾಪ ಕರ್ಕೊಂಡು ಹೋದ್ರು. ಅವಳು ಕಾಲೇಜ್ ಸ್ಟಾರ್ಟ್ ಆಗುತ್ತೆ, ಹೋಗಬೇಕು ಅಂತ ಹೇಳಿ 7:30ಗೆ. ಇನ್ನು ಇವತ್ತು ದೇವ್ರು ಬರುತ್ತೆ, ರಾತ್ರಿ ಉತ್ಸವ ಇರುತ್ತೆ, ಎಲ್ಲ ಚೆನ್ನಾಗಿರುತ್ತೆ. ಎಲ್ಲ ಊರುಗಳಲ್ಲಿ ನಡೆಯುತ್ತೆ, ಬಟ್ ಒಂದೊಂದು ಕಡೆ ಒಂದೊಂದು ಥರ ಇರುತ್ತೆ. ಕೆಲವು ಕಡೆ ಕೆಂಡಾಯೋದೆಲ್ಲ ಇರುತ್ತೆ, ಇನ್ನು ಕೆಲವು ಕಡೆ ಏನೇನೋ ಇರುತ್ತೆ. ನಮ್ಮ ಕಡೆ ಈ ಥರ ಇರುತ್ತೆ, ಬರೀ ಕುಣಿತ ಇರುತ್ತೆ. ಅವತ್ತಿನ ದಿನ ಒಂದು ಊಟ ಇರುತ್ತೆ, ಉತ್ಸವ ಇರುತ್ತೆ. ಮನೆಗೆ ಹೋಗಿ ಪೂಜೆ ಮಾಡ್ಕೊಂಡು ಬರೋದು. ಬನ್ನಿ, ರಾತ್ರಿ ಉತ್ಸವ ಎಲ್ಲ ಹೇಗಿರುತ್ತೆ. ನಮ್ಮ ರಂಗನಾಥ ಸ್ವಾಮಿ ಬೆಟ್ಟದಿಂದ ಇಳಿದಿರುತ್ತೆ, ಬಿಂದಿಗಮ್ಮನವ್ರು ಬರ್ತಾರೆ. ಇದೆಲ್ಲ ತುಂಬ ಇಷ್ಟ ಆಗುತ್ತೆ ನನಗೆ. ಇದೆಲ್ಲ ನೋಡೋಕೆ ಏನೋ ಒಂಥರ ಚಂದ. ಇನ್ನು ಇವಾಗಷ್ಟೇ ದೇವ್ರು ಬಂದಿದೆ, ರಾತ್ರಿ ಉತ್ಸವ ಇದೆ. ಇನ್ನೆಲ್ಲರೂ ಒಟ್ಟಿಗೆ ಸೇರಿ ರಾತ್ರಿ ಉತ್ಸವಕ್ಕೆ ಅಡುಗೆ ತಿಂಡಿ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತಾರೆ ಎಲ್ಲರೂ ಒಟ್ಟಿಗೆ ಸೇರಿ. ನೋಡಿ, ದೇವ್ರು ಇಡೋಕ್ಕೆ ಅಂತ ಶಾಮಿಯನ್ನೆಲ್ಲ ಹಾಕಿ ದೇವ್ರು ಕೂರ್ಸೋಕ್ಕೆ ಅಂತ ಎಲ್ಲ ರೆಡಿ ಆಗಿದೆ. ಅಂದರೆ ಯಾವಾಗಲೂ ನಾವು ದೇವಸ್ಥಾನದೊಳಗೆ ಇಡ್ತಿದ್ದೆವು, ಬಟ್ ದೇವಸ್ಥಾನದ ಕೆಲಸ ನಡೀತಿದೆ, ಇನ್ನು ಮುಗ್ದಿಲ್ಲ. ಹಾಗಾಗಿ ಹೊರಗಡೆ ಇಡಬೇಕಾಗಿದೆ. ಅದೊಂದು ಸ್ವಲ್ಪ ಬೇಜಾರು. ದೇವರು ಊರಿಗೆ ಬಂದಿರುತ್ತೆ, ಮತ್ತು ದೇವಸ್ಥಾನಕ್ಕೆ ಇಡೋಕ್ಕಾಗಲ್ವಲ್ಲ ಅಂತ ಹೇಳಿ ಹೊರಗಡೆನೇ ಬಿಡಬೇಕಲ್ಲ ಅಂತ ಬೇಜಾರಿದೆ. ಅದು ಸ್ವಲ್ಪ ಅಸಮಾಧಾನ. ಹಾಗೆ ಆಮೇಲೆ ಇವತ್ತು ನಮ್ಮ ಚುಪ್ಪಿ ಇದ್ನಲ್ಲ, ಹಾಗಾಗಿ ಅವನು ನನ್ನ ಫೋನ್ ತೊಗೊಂಡೋಗಿ, ಖುಷಿ ಅಲ್ವ ಹುಡುಗರಿಗೆ ಇದೇ ಚಂದನ್ನ. ಇನ್ನು ಅವ್ನ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡಿರ್ತಾರೆ, ಎಲ್ಲ ಒಟ್ಟಿಗೆ ಸೇರಿ ಮಾತಾಡೋದು, ಅದನ್ನ ದೇವ್ರ ಹತ್ರ ಕುಣಿಯೋದು ಖುಷಿ. ಹಾಗಾಗಿ ಫೋನ್ ತೊಗೊಂಡು ವೀಡಿಯೋ ಮಾಡ್ಕೊಂಡು ಬಂದಿದ್ದೇನೆ. ಹಾಗೆ ಇವರು ನಮ್ಮ ವ್ಯೂವರ್ಸ್ ಅಂತೆ, ನನ್ನ ವೀಡಿಯೋಸ್ ಎಲ್ಲ ನೋಡ್ತಾರಂತೆ. ಹಾಗೆ ಇದು ನಮ್ಮ ಅಮ್ಮನ ಊರು, ಹೊಸಪಟ್ಟಣ, ನಮ್ಮ ಮಾವನೂರು ಇದ್ದಾರಲ್ಲ, ಅಲ್ಲಿ ಇವ್ರ ಅಜ್ಜಿ ಊರು ಎಲ್ಲ ಹೇಳ್ತಾಯಿದ್ರು. ಹಾಗೆ ನಮ್ಮ ಅಮ್ಮಗೂ ಪರಿಚಯ ಮಾಡಿಕೊಂಡ್ರು. ನನ್ನ ವೀಡಿಯೋಸ್ ನೋಡಿ ನನ್ನ ಮಾತಾಡ್ಸೋಕ್ಕೆ ಬಾಣಿ ತಂದಲ್ಲಿ ಊರಲ್ಲಿ ಇರ್ತೀನಿ ಅಂತ ಬಂದಿದ್ದಾರೆ. ಎಷ್ಟು ಖುಷಿ ಆಯ್ತು ಗೊತ್ತಾ. ಥ್ಯಾಂಕ್ ಯು ಸೋ ಮಚ್. ಅವ್ರ ಹೆಸರು ಆಶಾ ಅಂತ. ಥ್ಯಾಂಕ್ ಯು ಸೋ ಮಚ್ ಆಶಕ್ಕ. ಅವರು, ಅವ್ರ ಹಸ್ಬೆಂಡು, ಮಕ್ಕಳು ಎಲ್ಲ ಬಂದಿದ್ದರು. ತುಂಬಾ ಖುಷಿ ಆಯ್ತು. ಎಷ್ಟು ಖುಷಿಯಲ್ಲಿ ಮಾತಾಡ್ಕೊಂಡಿದ್ರು. ಗುಂಡ್ಗಿದ್ರಲ್ಲ, ಅವ್ರು ಮಾತಾಡೋದೇ ಚಂದ. ನನಗೆ ಸ್ವಲ್ಪ ಗುಂಡ್ಗಿದ್ದವರು ಅವ್ರು ಮಾತಾಡೋದು ನಗ್ನಗ್ತಾ ಇದ್ದರೆ ನೋಡೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ. ಹಾಗೆ ಹೊಸಪಟ್ಟಣದವ್ರಲ್ವಾ, ನಮ್ಮ ಅಮ್ಮಗೂ ಕೂಡ ಖುಷಿ ಆಯಿತು. ಹಾಗೆ ಪರಿಚಯ ಮಾಡಿಕೊಂಡ್ರು. ಅವ್ರಿಗೆ ಗೊತ್ತು, ಇವ್ರಿಗೆ ಗೊತ್ತು ಅಂತ ಊರವ್ರು ಅಂದಮೇಲೆ ಎಲ್ಲರಿಗೂ ಗೊತ್ತಿರುತ್ತಲ್ಲ. ಹಾಗೆ ಮಾತಾಡಿಕೊಂಡು ಕುಂಕುಮ ಎಲ್ಲ ತೊಗೊಂಡು ಹೊರಟ್ರು. ತುಂಬಾ ಖುಷಿ ಆಯಿತು. ಹಾಗೆ ತುಂಬ ಜನ ನಾನು ಬೆಂಗಳೂರಲ್ಲಿದ್ದಾಗ ತುಂಬ ಜನ ಬಂದಿದ್ದಾರಂತೆ, ಬಟ್ ನಾನು ಇರಲಿಲ್ಲ. ಆವಾಗ ಪಪ್ಪ ಅಮ್ಮನ ಮಾತಾಡ್ಸ್ಕೊಂಡು ಹೋಗಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಡಿ, ಇವತ್ತು ಊರಿಗೆ ದೇವರು ಬಂದಿದೆ. ಇವಾಗ ಸಂಜೆ ಉತ್ಸವ ಇದೆ. ಹಾಗಾಗಿ ಅಮ್ಮ ಎಲ್ಲ ರೆಡಿ ಮಾಡ್ಕೊತಿದ್ದಾರೆ. ಹೂವಿನಾರ, ಇದು ಮಡ್ಲಕ್ಕಿ, ಮತ್ತು ಇದು ತುಪ್ಪದ ಬಾಳೆಹಣ್ಣು, ಇದು ಕಾಯಿ, ಮತ್ತು ಹಾರತಿ ಬೆಳಗಕ್ಕೆ ಎಲ್ಲ ಅಮ್ಮ ರೆಡಿ ಮಾಡ್ಕೊಂಡಿದ್ದಾರೆ. ದೇವ್ರು ಬಂದಿದ ತಕ್ಷಣ ಫಸ್ಟ್ ನೀರು ಹಾಕ್ತೀವಲ್ಲ, ಅದು ಈಗೆಲ್ಲ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು. ಪೂಜೆ ಮಾಡಿಸ್ಕೊಂಡು ಬರೋದಲ್ಲ, ಅದೇ ದೇವ್ರೆ ಮನೆಗೆ ಬರುತ್ತೆ. ಈಗ ಎಲ್ಲರಿಗೂ ಗೊತ್ತಿರುತ್ತೆ ದೇವ್ರೋತ್ಸವ ಅಂದರೆ. ನಮ್ಮ ಮಕ್ಕಳು ನೋಡಿ, ಇವತ್ತು ದೇವ್ರೋತ್ಸವ ಅಲ್ವಾ, ಎಲ್ಲ ರೆಡಿಯಾಗಿ ಕೂತಿದ್ದಾರೆ. ನನ್ನ ತಂಗಿ ಮಗಳು ಬುಜ್ಜು ಕೂಡ ಬಂದಿದೆ. ಇಂಥ ಟೈಮ್ ಅಂದರೆ ಮಕ್ಕಳಿಗೆ ಖುಷಿಯಾಗುತ್ತೆ. ನನಗೂ ಅಷ್ಟೇ. ಈ ಥರ ಊರಿಗೆ ದೇವ್ರು ಬರೋದು, ದೇವ್ರ ಉತ್ಸವದ ದಿನ, ಅಥವಾ ಗಣೇಶ ಇಡ್ತೀವಲ್ಲ, ಆ ಟೈಮಲ್ಲಿ ಸಂಜೆ ಟೈಮಲ್ಲೆಲ್ಲ ಅಲ್ಲಿ ಮೈಕೆಲ್ಲ ಹಾಕಿರ್ತಾರೆ. ಅಥವಾ ಇಂಥ ಟೈಮಲ್ಲಿ ತುಂಬ ಜನ ಸೇರಿರ್ತಾರೆ, ಓಡಾಡ್ತಾ ಇರ್ತಾರಲ್ವ. ಮಕ್ಕಳುಗಳಿಗೆಲ್ಲ ನಮಗೆ ಆಟಾಡೋಕ್ಕೆ ಏನೋ ಒಂಥರ ಖುಷಿ. ಚೈನ್ ಕಟ್ ಆಡೋದು, ಇಡಿ ಆಟಾಡೋದು, ಕುಂಟೆ ಪಿಲ್ಲೆ ಆಟಾಡೋದು. ಎಲ್ಲರೂ ಹೊಸಬಟ್ಟೆ ಹಾಕೊಂಡ್ಬಂದು ರೆಡಿಯಾಗಿ ದೇವಸ್ಥಾನ ಮುಂದೆ ಎಲ್ಲ ಮನೇಲಿ ರೆಡಿ ಮಾಡಿ ಕಳಿಸೋರು. ಅಲ್ಲಿ ಬಂದ್ಬಿಟ್ಟು ಎಲ್ಲ ಆಡ್ತಾ ಕೂತ್ಕೊಳ್ಳೋವು. ಹಾಗೆ ನಾವುಗಳು ಚಿಕ್ಕದ್ರಲ್ಲಿದ್ದಾಗ ಈ ಟೈಮಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಇರ್ತೀವಿ ಅನ್ನೋದೇ ಗೊತ್ತಾಗ್ತಿರಲಿಲ್ಲ, ಯಾರ್ಯಾರು ಮನೇಲಿ ಇರ್ತೀವಿ ಅಂತಲೇ. ನೋಡಿ, ಹೀಗೆ ಇವತ್ತು ಅಷ್ಟೇ ಮಕ್ಕಳುಗಳೆಲ್ಲ ಒಟ್ಟಿಗೆ ಸೇರಿ ಆಟಾಡ್ತಾ ಇದ್ವೇನೋ. ಮತ್ತು ಒಳಗೆ ಬರೋದು, ಹೊರಗೆ ಹೋಗೋದು, ನಮ್ಮ ಪಾಪು ಮಾತಾಡ್ಸೋಕ್ಕೆ ಅಂತ ಬರೋದು ಅಂತ ಮಾಡ್ತಾಯಿದ್ರು ಎಲ್ಲರೂ. ನಾನು ಚಿಕ್ಕದ್ರಲ್ಲಿದ್ದಾಗ ಹೇಗೆ ಆಡ್ತಿದ್ದೆ ಅದೆಲ್ಲ ನೆನಪಿಗೆ ಬರ್ತಾಯಿದೆ. ಬರ್ತಿದೆ ಮಮ್ಮಿ. ನಮ್ಮ ಮನೆಯವರು ಇವತ್ತು ನನ್ನ ಮಗನಿಗೆ ಅಂತ ಲವ್ ಲ್ಯಾಪ್ ಅವ್ರದ್ದು ಸಿಟಿ ಬೇಬಿ ಸ್ಟ್ರೋಲರ್ ತರಿಸಿದ್ದಾರೆ. ಇದು ಹೊರಗಡೆ ಹೋದಾಗ ಮಗುನ ಕರ್ಕೊಂಡು ಸೇಫಾಗಿ ಸುತ್ತಾಡೋಕ್ಕೆ ತುಂಬಾ ಯೂಸಿಗೆ ಬರುತ್ತೆ. ಇದು ತುಂಬ ಈಸಿಯಾಗಿ ಕೂಡ ಇನ್ಸ್ಟಾಲ್ ಮಾಡ್ಬೋದು. ಕೆಲವೇ ಆಪ್ಷನ್ನಲ್ಲಿ ಈಸಿಯಾಗಿ ಸೆಟಪ್ ಮಾಡ್ಬೋದು. ಬ್ಯಾಕ್ ವೀಲ್ಗೆ ಅಂತ ಸೇಫ್ಟಿ ಲಾಕ್ ಕೂಡ ಕೊಟ್ಟಿದ್ದಾರೆ. ಮೇಲ್ಗಡೆ ಕೆನೋಪಿನ ಈಸಿಯಾಗಿ ಫಿಕ್ಸ್ ಮಾಡ್ಬೋದು. ಹಾಗೆ ಒಂದೇ ಕ್ಲಿಕ್ನಲ್ಲಿ ಫ್ರಂಟ್ ಆರ್ಮ್ ರೆಸ್ಟ್ ಸೆಟಪ್ ಕೂಡ ಮಾಡ್ಬೋದು. ಕೆನೋಪಿನ ಆಪರೇಟ್ ಮಾಡೋಕೆ ಅಂತ ಲಾಕ್ ಅನ್ಲಾಕ್ ಆಪ್ಷನ್ ಕೂಡ ಇದೆ. ಫೈನಲಿ ಬ್ಯಾಕ್ ಮ್ಯಾಟ್ನ ಫಿಕ್ಸ್ ಮಾಡಿದರೆ ನಮ್ಮ ಸ್ಟ್ರೋಲರ್ ರೆಡಿ. ಇದ್ರ ಸೇಫ್ಟಿ ಬೆಲ್ಟ್ ಲಾಕ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಆದರೆ ಮಗುಗೆ ತುಂಬ ಸೇಫ್ ಇರುತ್ತೆ. ಹಾಗೆ ಹಿಂದೆ ಬೆಲ್ಟ್ ಎಳೆದು ಸೀಟ್ ಆ್ಯಂಗಲ್ನ ರೆಕ್ಲೈನರ್ ಕೂಡ ಮಾಡ್ಕೋಬೋದು. ಇದರಿಂದ ಮಗು ಮಲಗಿದಾಗ ಆರಾಮಾಗಿ ಎಲ್ಲ ಕಡೆ ಕರ್ಕೊಂಡು ಹೋಗ್ಬೋದು. ಕೆನೋಪಿ ಕ್ಲೋಸ್ ಆಗಿದಾಗ ಮಗು ಏನು ಮಾಡ್ತಿದೆ ಅಂತ ನೋಡೋಕೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಲೆಗ್ ಅಡ್ಜಸ್ಟ್ಮೆಂಟ್ಗೆ ಅಂತ ಕುಷನ್ ರಿಟರ್ನ್ ಆಗೋ ಥರ ಆಪ್ಷನ್ ಇದೆ. ಹಿಂದ್ಗಡೆ ನಮ್ಮ ಪರ್ಸನಲ್ ಥಿಂಗ್ಸ್ನ ಇಟ್ಕೊಳ್ಳೋಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಮಕ್ಕಳದು ಆಟ ಸಾಮಾನು, ಟಿಶ್ಯೂ, ಈ ಥರ ವಸ್ತುಗಳು ಇಟ್ಕೊಳ್ಳೋಕೆ ಒಂದು ಚಿಕ್ಕ ಪಾಕೆಟ್ ಆಪ್ಷನ್ ಕೂಡ ಇದೆ. ಹ್ಯಾಂಡಲ್ ಗ್ರಿಪ್ ಜಾರ್ದ ಹಾಗೆ ಸೇಫ್ ಆಗಿ ಇಟ್ಕೊಳ್ಳೋಕೆ ಕುಷನ್ ಕೂಡ ಇದೆ. ಒಟ್ಟಿನಲ್ಲಿ 1 ತಿಂಗಳಿಂದ 3 ವರ್ಷದ ಮಗುನ ಕರ್ಕೊಂಡು ಸುತ್ತಾಡೋಕ್ಕೆ ನನಗಂತೂ ಲವ್ ಲ್ಯಾಪ್ ಸಿಟಿ ಬೇಬಿ ಸ್ಟ್ರೋಲರ್
ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಇದನ್ನು ಈಸಿಯಾಗಿ ಫೋಲ್ಡ್ ಮಾಡಿ ಮನೇಲಿ ಯಾವ ಮೂಲೆಯಲ್ಲಿ ಬೇಕಾದರೂ ಇಡ್ಬೋದು. ಈ ಪ್ರಾಡಕ್ಟ್ ನಿಮಗೂ ಇಷ್ಟ ಆಗಿದ್ರೆ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಇದು ನಮ್ಮ ಬೆಟ್ಟದ ರಂಗನಾಥ ಸ್ವಾಮಿ ಮತ್ತು ಬೆನ್ನಿಗುಮ್ಮನವರು ಹೀಗೆ ವರ್ಷದಲ್ಲಿ ಒಂದ್ಸರಿ ಬೆಟ್ಟದಿಂದ ಕೆಳಗೆ ಇಳಿದು ಊರಿಗೆ ಹೋಗಿ ಮತ್ತೆ ಉತ್ಸವ ಎಲ್ಲ ಆಗಿ ಮತ್ತೆ ಅಲ್ಲೊಂದು ದಿನ 2 ದಿನ ಇರುತ್ತೆ. ಪ್ರತಿಯೊಂದು ಊರಿಗೂ ಹೋಗುತ್ತೆ. ಇಲ್ಲಿ ಸುತ್ತಮುತ್ತ ಹಳ್ಳಿ ಏನಿರುತ್ತೆ ಅಲ್ಲೆಲ್ಲ ಹೋಗಿ ಉತ್ಸವ ಎಲ್ಲ ನಡೆಯುತ್ತೆ. ಒಂದೊಂದು ಊರಲ್ಲಿ ಒಂದೊಂದು ಟೈಮಲ್ಲಿ ಮತ್ತೆ ಬೆಟ್ಟಕ್ಕೆ ಹತ್ತುತ್ತೆ. ಹಾಗೆ ನನಗೆ ಈ ಟೈಮು ಈ ದಿನ ಅಂದರೆ ತುಂಬಾನೇ ಚಂದ. ಯಾಕಂದರೆ ಉದ್ಯಾಗದ ಸೌಂಡು, ಅಲ್ಲೆಲ್ಲರ ಮಕ್ಕಳು ಆಟ, ಕೂಗಾಟ, ಮತ್ತು ದೇವ್ರದ್ದು ಗಂಧದ ಕಡ್ಡಿ ಸ್ಮೆಲ್ಲು, ಹೂವಿನ ಸ್ಮೆಲ್ಲು, ಆ ಕರ್ಪೂರದ್ದು ಏನೋ ಒಂಥರ ಖುಷಿ ಕೊಡುತ್ತೆ. ನಾವು ಚಿಕ್ಕದ್ರಲ್ಲಿದ್ದಾಗ ಹಿಂಗೆ ಆಟ ಆಡ್ತಿರೋ ದೇವ್ರ ಉತ್ಸವ ನೋಡೋದೊಂದು ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಇಡೀ ಆಟ ಆಡೋದು, ಕಣ್ಣ ಮುಚ್ಚೆ ಎಲ್ಲ ಆಟ ಆಡೋದು ಅದನ್ನೇ ಮಾಡ್ತಾ ಇದ್ದಿದ್ದು. ನಾಳೆ ಸ್ಕೂಲ್ ಇರೋದು, ಒಂದೊಂದ್ಸರಿ ಎಕ್ಸಾಮ್ ಇರೋದು, ಟೆಸ್ಟ್ ಇರೋದು, ಸ್ವಲ್ಪ ಭಯ ಇರೋದು. ಆದರೂ ಕೂಡ ಇದೆಲ್ಲ ಮುಗಿಯೋವರೆಗೂ ಭಯ ಇರ್ತಿರ್ಲಿಲ್ಲ. ಆಮೇಲೆ ಎಲ್ಲ ಮುಗಿಸಿ ದೇವ್ರ ಉತ್ಸವ ಎಲ್ಲ ಮುಗಿಸಿ ಮನೆಗೆ ಬಂದ ಮಲಗುವಾಗ ಎಲ್ಲ ನೆನಪಿಗೆ ಬರೋದು. ಹಾಗೆ ಈಗ ದೇವರು ನಮ್ಮನೆ ಹತ್ರ ಬಂದಿದೆಯಲ್ಲ, ಈಗ ಮನೆಗೆ ಹೋಗುತ್ತೆ. ಅವ್ರವ್ರ ಮನೆ ಹತ್ರ ಅವ್ರವ್ರ ಪೂಜೆ ಮಾಡ್ತಾರೆ. ಹಾಗೆ ಇವಾಗ ನಮ್ಮನೆಗೆ ಬಂದಿದೆ. ನಮ್ಮಮ್ಮ, ನಮ್ಮ ಆಂಟಿ, ನಮ್ಮ ದೊಡ್ಡಮ್ಮ, ನಮ್ಮ ಪಪ್ಪ ಮಕ್ಕಳು ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಆಂಟಿ ದೊಡ್ಡಮ್ಮ ಅಂದರೆ ನಮ್ಮ ಪಪ್ಪನ ಅಣ್ಣನ ಹೆಂಡತಿ ಮತ್ತು ತಮ್ಮನ ಹೆಂಡತಿ. ಅಂದರೆ ಅವರು ಮೇಲಿಂದ ಅವರು ಆ್ಯಕ್ಚುಲಿ ನಾವೆಲ್ಲ ಒಂದೇ ಊರಲ್ಲಿರೋದು. ಅವ್ರು ಮೇಲ್ಗಡೆ ಇದ್ದಾರೆ, ನಾವು ಕೆಳಗಡೆ ಇದ್ದೀವಿ. ಊರವರೆಲ್ಲ ನಾವೆಲ್ಲ ಒಟ್ಟಿಗೆ ಮೇಲೆ ತೊಟ್ಟಿ ಕೆಳೆ ತೊಟ್ಟಿ ಅಂತೀವಿ. ಬಟ್ ಪರ್ಸ್ನಲಿ ನಾವು ಮನೆಯವ್ರು ಮಾತಾಡುವಾಗ ಕೆಳೆ ಮನೆ ಮೇಲೆ ಮನೆ ಅಂತ ಹೇಳೋದು. ಹಾಗಾಗಿ ಎಲ್ಲ ಬಂದಿದ್ದಾರಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಅಂದರೆ ಆ ಮೇಲೆ ತೊಟ್ಟಿಯವರು ಎಲ್ಲ ಬಂದು ಕೆಳಗಡೆ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಎಲ್ಲರ ಜೊತೆ ಮಾತಾಡಿ ಆಮೇಲೆ ಊಟ ಎಲ್ಲ ಮಾಡಿಕೊಂಡು ಮತ್ತೆ ದೇವ್ರನ್ನ ಕರ್ಕೊಂಡು ಹೋಗ್ತಾರೆ. ಮೇಲೆವರೆಗೆಲ್ಲ ಹೋಗುತ್ತಲ್ಲ, ಆವಾಗ ರಾತ್ರಿ ಬೆಳಗಿನ ಜಾವ ಒಂದು 3:30-4 ಗಂಟೆ ಕೂಡ ಆಗ್ತದೆ ಉತ್ಸವ ಮುಗಿಯೋದು. ಮೊದಲೆಲ್ಲ ಬರೀ ದೇವ್ರ ಅಡ್ಡೆ ಹೊತ್ಕೊಂಡೇ ಉತ್ಸವ ಮಾಡೋರು. ಎಷ್ಟೊತ್ತಾದ್ರೂ ಪಾಪ ಬೆಳಗ್ಗೆ ದೇವ್ರು ಕರ್ಕೊಬರೋದಾಗಲಿ ಒಂದೂರಿಂದ ಒಂದೂರಿಗೆ, ಮತ್ತು ಉತ್ಸವ ಸ್ಟಾರ್ಟ್ ಮಾಡಿದರೆ ಒಂದು 8 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಬೆಳಗಿನ ಜಾವ 6 ಗಂಟೆವರೆಗೂ ಆಗೋದು. ಅಲ್ಲಿವರೆಗೂ ಬರೀ ಅಡ್ಡೆನೇ ಹೊತ್ಕೊಳ್ಳೋರು. ಇತ್ತೀಚೆಗೆ ಕೆಲವು ವರ್ಷಗಳಿಂದ ಈಗ ಇದರಲ್ಲಿ ಇರ್ತಾರೆ ಟ್ಯಾಕ್ಟ್ರ್ ಮೇಲೆ. ನನ್ನ ತಂಗಿ ಮಗಳು ನನ್ನ ಮಗಳು ಒಬ್ರನ್ನೊಬ್ರು ಬಿಟ್ಟು ಹೋಗಂಗೆ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ಹಾಗೆ ನಮ್ಮ ಚುಪ್ಪಿ ಇಡ್ಗಾಯಿ ಹೊಡೆಯೋಕ್ಕೆ ಕಾಯಿ ಇಟ್ಕೊಂಡು ರೆಡಿಯಾಗಿದ್ದಾನೆ. ಯಾವಾಗ ಹೇಳ್ತಾರೆ ಅಜ್ಜಿ ಅವಾಗ ಹೊಡೆಯೋದು ಅಂತ. ನಮ್ಮನೆ ಪೂಜೆ ಆಯಿತು. ನಮ್ದಾದ್ಮೇಲೆ ಕೆಳಗಡೆ ಇನ್ನೊಂದು 4 ಮನೆ ಇದೆ. ಇನ್ನು ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬರುತ್ತೆ. ಅದು ಮುಗಿಸ್ಕೊಂಡು ಬರೋದ್ರೊಳಗೆ ನಾವು ಅಲ್ಲಿ ಪೂಜೆ ಸಾಮಾನೆಲ್ಲ ಮನೆಗೆ ಇಟ್ಬಿಟ್ಟು ನಾವು ಬರ್ತೀವಿ. ಅಷ್ಟರಲ್ಲಿ ಒಂದು ರೌಂಡ್ ಹೋಗ್ಬಿಟ್ಟು ಎಲ್ಲ ಪೂಜೆ ಆಯಿತು. ಈಗ ಮತ್ತೆ ಕೆಳಗೆ ಹೋಗಿದೆ, ಮತ್ತೆ ದೇವ್ರು ಮುಗಿಸ್ಕೊಂಡು ಬರುತ್ತೆ. ಮುಂಚೆ ಎಲ್ಲ ಚೆನ್ನಾಗಿತ್ತು. ನಾವು ಮಕ್ಕಳಾಗಿದ್ದಾಗ ಮದುವೆಗಿಂತ ಮುಂಚೆ ಚೆನ್ನಾಗಿತ್ತು. ಏನಾದರೂ ಇಂಥದ್ದು ದೇವ್ರ ಉತ್ಸವ ಅಂದರೆ ಸಾಕು ಎಲ್ಲ ರೆಡಿ ಆಗೋದು. ಹೋಗಿ ದೇವ್ರ ಉತ್ಸವ ಅಂದರೆ ಇನ್ನೂ ಒಂಥರ ಖುಷಿ. ಎಲ್ಲ ಹೊಸ ಬಟ್ಟೆ ಹಾಕ್ಕೊಂಡು ಮೇಕಪ್ ಮಾಡಿಕೊಂಡು ರಾತ್ರಿ ಟೈಮಿಗೆ ಚೆನ್ನಾಗಿರುತ್ತಲ್ಲ, ಹೋಗಿ ದೇವ್ರ ಪೂಜೆ ಮಾಡೋದು. ಮತ್ತು ಅಲ್ಲಿಂದ ಸ್ವಲ್ಪ ದೂರ ಹೋಗೋದು, ಅದು ಕಳಿಸ್ಬಿಟ್ಟು ಬರೋಕ್ಕೆ ಹಾಗೆಲ್ಲ ಮಾಡ್ತಾಯಿದ್ದೆ. ತುಂಬಾ ಚೆನ್ನಾಗಿತ್ತು. ಇವಾಗ ಅಷ್ಟಕ್ಕಷ್ಟೇ ಎಲ್ಲ ಸ್ವಲ್ಪ ಏಜ್ ಆದಂಗೆ ಸ್ವಲ್ಪ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರುತ್ತೆ ಇವ್ರ ಬಗ್ಗೆ. ಇನ್ನು ಮಕ್ಕಳು ಮರಿ ಗಂಡ ಹೆಂಡತಿ ಇವ್ರನ್ನೇ ನೋಡ್ಕೊಳ್ಳೋದಾಗುತ್ತೆ ಮನೇನ. ಇದರಲ್ಲಿ ಮಕ್ಕಳಾಗಿದ್ದಾಗಲೇ ಏನೋ ಒಂಥರ ಚೆಂದ. ಅದು ಮದುವೆವರೆಗೂ ಚೆಂದ. ಮದುವೆ ಆದಮೇಲೆ ಆ ಇಂಟ್ರೆಸ್ಟ್ ಕಡಿಮೆ ಆಗೇ ಆಗ್ಬಿಡುತ್ತೆ. ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಎಲ್ಲೋ ಗೊತ್ತಿಲ್ಲ. ಇವಾಗ ಸ್ವಲ್ಪ ಕಡಿಮೆ. ಈಗ ಆ್ಯಕ್ಚುಲಿ ಇಲ್ಲಿ ಊಟ ಇದೆ, ಬಟ್ ಮುಂಚೆನೇ ಊಟ ಕೊಟ್ಬಿಟ್ರೆ ದೇವ್ರ ಸುತ್ತ ಜನ ಇರಲ್ಲ, ದೇವ್ರ ಹತ್ರ ಜನ ಇರಲ್ಲ, ಎಲ್ಲ ಊಟ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಅಡುಗೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅಡುಗೆ ಎಲ್ಲ ಆಗಿದೆ. ಎಲ್ಲ ಉತ್ಸವ ಮುಗಿದ್ಮೇಲೆ ಲಾಸ್ಟಿಗೆ ಊಟ ಇಲ್ಲಿ. ಇವತ್ತು ನಮ್ಮ ಚುಪ್ಪಿನೂ ಕೂಡ ಡ್ಯಾನ್ಸ್ ಮಾಡ್ತಾ ಇದ್ದಾನೆ. ಸ್ವಲ್ಪ ಅವನಿಗೆ ಶೈ ನೇಚರು. ಇದೇ ಫಸ್ಟ್ ಟೈಮ್ ನಾನು ಕೂಡ ನೋಡ್ತಾ ಇರೋದು ನಮ್ಮ ಚುಪ್ಪಿ ಡ್ಯಾನ್ಸ್ ಮಾಡ್ತಾ ಇರೋದು ಎಲ್ಲರ ಮುಂದೆ. ಎಲ್ಲರ ಜೊತೆ ಸೇರಿ ಖುಷಿ ಮಾಡ್ತಾ ಇದೆ. ಹಾಗೆ ನನ್ನ ಫ್ರೆಂಡ್ ಒಬ್ಬಳು ಮಾತ್ರ ಸಿಕ್ಕಿದ್ಲು. ಅವಳೊಬ್ಬಳೇ ಬಂದಿದ್ದು, ಇನ್ನು ಯಾರೂ ಕೂಡ ಬಂದಿರಲಿಲ್ಲ. ಅವಳ ಜೊತೆ ಸ್ವಲ್ಪ ಮಾತಾಡ್ತಾ ಇದ್ದು. ಬಟ್ ಅವಳಿಗೂ ಸ್ವಲ್ಪ ಶೈ ನೇಚರ್, ಹಾಗಾಗಿ ಅವಳು ವೀಡಿಯೋಗೆ ಬರಲಿಲ್ಲ.
ಹಾಗೆ ದೇವರು ಮುಂದೆ ಹೊರಡ್ತಾ ಇದೆ. ಮುಂಚೆ ಆಗಿದ್ರೆ ನಾವು ಸುಸ್ತಾಗಿ ಟ್ಯಾಕ್ಟ್ರಿಂದ ಕೂತ್ಕೊಳ್ಳುವ, ಅರ್ಧ ದೂರ ಹೋಗಿದ ತಕ್ಷಣ ಹತ್ಬಿಡುವು, ಒಬ್ಬರು ಕೂತ್ಕೊಂಡ್ರೆ ನೆಲ್ಲ ಹತ್ಬಿಡೋರು. ಈಗ ಈಗಿನ ಕಾಲದ ಮಕ್ಕಳು ಯಾವ ಹೋಗಿ ಕೂತ್ಕೊಳ್ಳಲ್ಲಪ್ಪ, ಅವ್ರು ಹಾಗೆ ಕುಣಿಕೊಂಡು ಡ್ಯಾನ್ಸ್ ಮಾಡಿಕೊಂಡೇ ಇರ್ತಾರೆ. ಹಾಗೆ ನಾನೇನು ಹೋಗಲಿಲ್ಲ, ಯಾಕಂದ್ರೆ ನನಗೆ ನಮ್ಮ ಗೇಟ್ ಹತ್ರನೇ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಒಳಗಡೆ ಬಂದೆ. ಅಮ್ಮ ಮಕ್ಕಳು ಅವರೆಲ್ಲ ಹೋಗಿದ್ದಾರೆ. ಪ್ರಸಾದ ಎಲ್ಲ ಇದು ತುಪ್ಪದ ಬಾಳೆಹಣ್ಣು, ಹಾಗೆ ರೈಸು, ಸಾಂಬಾರು ಮತ್ತು ಪಾಯಸ ಮತ್ತು ರಸಾಯನ ಎಲ್ಲ ಮಾಡಿದರು. ಹಾಗೆ ಜೊತೆಗೆ ಎಂತ ಪಲ್ಯ ಕೂಡ ಮಾಡಿದರು, ತುಂಬಾ ಚೆನ್ನಾಗಿತ್ತಂತೆ. ನಮ್ಮ ಚುಪ್ಪಿ ಇವಾಗ ಬಂದಿದ್ದಾನೆ. ಈಗ ರಾತ್ರಿ 12 ಗಂಟೆ ದೇವರೆಲ್ಲ ಕಳಿಸಿ ಮೇಲಕ್ಕೆ ಬಂದಿದ್ದಾನೆ. 4 ಗಂಟೆ ಮುಗಿಯೋದು, ಒಂದು 4 ಗಂಟೆ ಮಧ್ಯರಾತ್ರಿ ಮುಗಿದು. ಅಜ್ಜಿಯಲ್ಲಿ ಬರ್ತಿದಾರ ಗೇಟ್ ಹತ್ರ ಅವ್ರೆ. ಗೇಟ್ ಹತ್ರ ಬನ್ನಿ. ಯಾಕೋ ಅದೇನೋ ಹಿಡ್ಕೊಬಿಟ್ಟು ಓ ಕಾಯಿ ತಿಂತಿದೆ, ಬರವ ಏಯ್ ಬರ. ಇದು ಹಿಂಗೆ ಒಂದೊಂದ್ಸರಿ ಹಿಂಗೆ ಆಡುತ್ತೆ. ನಮ್ಮಮ್ಮ ಒಂದೊಂದ್ಸರಿ ಹೀಗೆ ಆಡೋದು, ನಮಗೆ ಭಯ ಆಗುತ್ತೆ ಒಂದೊಂದ್ಸರಿ ಹತ್ರ ಹೋಗೋಕ್ಕೆ. ಎಲ್ಲೋ ಕಾಯಿ ಕಚ್ಕೊಂಡ್ಬಿಟ್ಟಿದೆ, ಇದು ನಾವು ತೆಗಿಯಕ್ಕೆ ಹೋದ್ರೆ ಕಚ್ಬಿಡುತ್ತೆ. ಮಲಗಾಗಿದೆ ಅವರು. ಇದು ನೋಡಿ ನೆಕ್ಸ್ಟ್ ಡೇ ಇದೆ. ದೇವರು ಈಗ ಪಕ್ಕದ ಊರಿಗೆ ಹೋಗ್ತಾ ಇದೆ. ನಿಧಾನ ಚಿಕ್ಕವ. ಇಲ್ಲಿದೆ ಇಲ್ಲಿದೆ. ನೋಡಿ ರಾತ್ರಿ ಎಷ್ಟು ಚೆನ್ನಾಗಿತ್ತು, ಎಷ್ಟು ಜನ ಸೇರಿದ್ರು. ಇವಾಗ ಕಳ್ಸೋ ಟೈಮಲ್ಲಿ ಎಲ್ಲ ಕಡಿಮೆ. ಹಾಗೆ ಬೇಜಾರು ಕೂಡ ಆಗುತ್ತೆ ಒಂದೊಂದು ಸರಿ, ಆ ಟೈಮು ಆ ವೆದರು ಅದ್ರ ಅನುಗುಣವಾಗಿ ಒಂದೊಂದು ಸರಿ ಬೇಜಾರಾಗ್ತಾ ಇರುತ್ತೆ. ಒಂದೇ ಸರಿ ಕೊಟ್ಟು ಒಂದೇ ಸರಿ ಕಿತ್ಕೊಂಡಂಗೆ. ನೆನ್ನೆ ಅಷ್ಟು ಖುಷಿ ಕೊಟ್ಬಿಟ್ಟು ಈಗ ಒಂದೇ ಸರಿ ಬೇಜಾರು ಮಾಡುತ್ತೆ. ಮತ್ತೆ ಹೋಗಿ ಬೆಟ್ಟಕ್ಕೆ ಕೂತ್ಕೊಳ್ಳುತ್ತಲ್ಲ, ಬೆಟ್ಟದಲ್ಲೂ ದೇವರು ಒಂದೇ ಇರುತ್ತೆ. ಅಲ್ಲೂ ಒಂದೊಂದು ಟೈಮಲ್ಲಿ ಹೋಗಬೇಕು, ಅಕ್ಕಿ ಪಕ್ಷಿಗಳೆಲ್ಲ ಕಿಚ್ಚಾಡ್ತಾ ಇರುತ್ತೆ. ಒಂದೊಂದು ಸರಿ ಮಧ್ಯಾಹ್ನ ಟೈಮ್ ಹೋದರೆ ತುಂಬ ಸೆಕೆ ಇರುತ್ತೆ, ಬಿಸಿಲಿರುತ್ತೆ ಒಂಥರ. ಆಮೇಲೆ ಸಂಜೆ ಟೈಮ್ ಹೋದರೆ ಏನೋ ಒಂಥರ ತಂಪು, ಏನೋ ಒಂಥರ ಖುಷಿ ಸಿಗುತ್ತೆ, ಏನೋ ಒಂಥರ ಚೆಂದ ಇದೆ. ನಾನು ಮೊದಲಾಗಿದ್ದರೆ ನಾವೆಲ್ಲ ಫ್ರೆಂಡ್ಸ್ ಒಟ್ಟಿಗೆ 4-5 ಜನ ಕೈ ಇಟ್ಕೊಂಡು ಮೇಲೆವರೆಗೂ ಹೋಗಿ ಕಳಿಸ್ಬಿಟ್ಟು ಬರ್ಬೋದು. ಬೆಳಗಿನ ಟೈಮ್ ಆದರೆ ಮೇಲೆವರೆಗೂ ಹೋಗ್ತೀವಿ ಕಳಿಸ್ಬಿಟ್ಟು ಬರೋಕ್ಕೆ. ಕಾಯಿ ಹೊಡೆಯೋಕ್ಕೆ ಹಿಡ್ಗ ಯಾಕೆ ನನ್ನ ಮಗನು, ನಮ್ಮ ಚುಪ್ಪಿನವೇ, ನಮ್ಮ ಪ್ರಜ್ಜನು ಕಾಯ್ತಾ ಕೂತಿದ್ದಾರೆ. ಇಬ್ರು ನೆನ್ನೆಯಿಂದ ಒಬ್ರನ್ನೊಬ್ರು ಬಿಟ್ಟು ಅಲ್ಲಾಡ್ತಿಲ್ಲ. ನನ್ನ ಮಗಳಿಗೆ ನೋಡಿ, ನಮ್ಮ ಚುಪ್ಪಿ ತುಟ್ಟಿಗೆ ಹೊಡೆದವೆ. ಆ್ಯಕ್ಚುಲಿ ಒಬ್ಬರೊಬ್ರು ಹೇಳ್ತಾರೆ ಹಿಡ್ಗಾಯಿ ಹೊಡೆದಿದ್ದು ತಗೋಬಾರ್ದು ಅಂತ, ಕೆಲವ್ರು ಹೇಳ್ತಾರೆ ತಗೋಬೇಕು ಒಳ್ಳೇದು ತಿಂದರೆ ಅಂತ. ಆದರೆ ಅಮ್ಮ ರಾತ್ರಿ ಎಷ್ಟೇ ಹೇಳಿದ್ರು ತಗೋಬೇಡಿ ಅಂತ. ನಮ್ಮ ಚಿಕ್ಕವ್ರು ತಲೆ ಕೆರ್ಕೊಂಡು ಮುಂಚೆನೇ ಹೋಗಿ ಫಸ್ಟ್ ಎಲ್ಲರಿಗಿಂತ ಅವಳೇ ಹೋಗಿ ಹಾಯ್ಕೊಂಬಿಟ್ಟು ಬರ್ತಾ ಇದ್ದಾಳೆ. ಆ್ಯಕ್ಚುಲಿ ಹಿಡ್ಗಾಯಿ ಹಾಕಿ ತಗೊಂಡ್ರೆ ಒಳ್ಳೇದು ಅಂತಾರೆ, ಏನಾದರೂ ಚಿಕ್ಕ ಚಿಕ್ಕ ಕಾಯಿಲೆಗಳಿದ್ರೆ ಹೋಗ್ತದೆ ಅಂತ ಹೇಳ್ತಾರೆ, ಸರಿ ಗೊತ್ತಿಲ್ಲ. ನಮ್ಮ ಚಿಕ್ಕವ ಎಲ್ಲರಿಗೂ ಆಯ್ಕೊಬಂದು ಕೊಡ್ತಾಯಿದ್ದೆ. ನನ್ನ ಮಗಳಿಗೆ ಸ್ವಲ್ಪ ನಾಚಿಕೆ, ಹಂಗೆ ಓಡೋಗಿ ಒಂದೇ ಸರಿಗೆ ತಗೊಳ್ಳಲ್ಲ. ನಮ್ಮ ಚಿಕ್ಕವ ನನ್ನ ತಂಗಿ ಮಗಳು ಬುಜ್ಜು ಓಡೋಗಿ ತಗೋತಾ ಇರೋದೆ. ಈಗ ದೇವರು ಹೊರಡ್ತಾ ಇದೆ, ಒಂಥರ ಬೇಜಾರಾಗುತ್ತೆ. ನನ್ನಂಗೆ ಫೀಲ್ ಮಾಡೋರಿಗೆ ಗೊತ್ತಾಗುತ್ತೆ ಎಷ್ಟು ಬೇಜಾರಾಗುತ್ತೆ ಅಂತ. ಮೊದಲು ಈ ಥರ ಟ್ಯಾಕ್ಟ್ರಲ್ಲಿ ಹೋಗ್ತಾ ಇದ್ದಿದ್ದು ಕಡಿಮೆ. ಅಡೆ ಹೊತ್ಕೊಳ್ಳೋರು 4 ಜನ ಸೇರಿ. ಆವಾಗ ಹಿಂದೆಯಿಂದ ಈ ಯೆಲ್ಲೋ ಕಲರ್ದು, ಹಳದಿ ಕಲರ್ದು ಬಟ್ಟೆ ಕಟ್ಟಿರೋರು, ಅದು ಒಂಥರ ಗಾಳಿಲಿ ಊದ್ಕೊಂಡಂಗೆ ಆಗೋದು. ಮತ್ತು ಕಳಿಸ್ಬಿಟ್ಟು ಬರೋಕ್ಕೆ ಹೋದಾಗ ಇಬ್ಬರು ಮುಂದೆ ಇರೋರು ಮುಂದೆ ಹೋಗ್ತೀನಿ ಅಂತ, ಹಿಂದೆ ಇರೋರು ನಾವು ಕಳಿಸಲ್ಲ ಅಂತ, ಈ ಥರ ಹಿಂದೆ ಮುಂದೆ ಎಳ್ದಾಡೋರು. ಆವಾಗ ಮೇಲೆ ಆ ಛತ್ರಿದು ಸೌಂಡ್ ಕೇಳಿಸೋದು, ಏನೋ ಒಂಥರ ಖುಷಿಯಾಗೋದು. ಈಗ ಅದೆಲ್ಲ ನೆನಪಿಗೆ ಬರ್ತದೆ. ಈಗ ಏನು ಹೇಳ್ತಾಯಿದ್ದೀನಿ ಅದರಷ್ಟು ಫೀಲ್ ಆಗ್ತಾಯಿದೆ ನನಗೆ, ಬಟ್ ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಷ್ಟು ಗೊತ್ತಾಗಲ್ಲ ನನಗೆ. ಆ್ಯಕ್ಚುಲಿ ಇದು ನೋಡಿ ದೇವ್ರದ್ದು ಪ್ರಸಾದ ಕೊಟ್ಟಿರೋದು, ಎಷ್ಟು ಗಮ್ಮನತೆ ಗೊತ್ತಾ. ಇದಕ್ಕೇನೋ ಹೇಳ್ತಾರೆ, ಮರ್ತೋಗ್ಬಿಟ್ಟಿದೆ. ಇದು ಇದ್ರ ಸ್ಮೆಲ್ಲೇ ಆಗಿರುತ್ತೆ ಒಂಥರ. ದೇವಸ್ಥಾನಕ್ಕೆ ಹೋದಾಗ ಆ ದೇವಸ್ಥಾನದ್ದು ಆ ದೇವ್ರದ್ದು ಫೀಲ್ ಬರುತ್ತಲ್ಲ, ದವಣ ಅಂತ ಇರ್ಬೋದೇನೋ, ನನಗೆ ಮರ್ತೋದಂಗೆ ಆಗೋಗ್ಬಿಟ್ಟಿದೆ. ಇದು ಸ್ವಲ್ಪ ಕಾಸ್ಟ್ಲಿ, ಚಿಕ್ಕ ಕಡ್ಡಿ ಬರುತ್ತಲ್ಲ, ಅದಕ್ಕೆ 50 ರೂಪಾಯಿ ಅನಿಸುತ್ತೆ. ತುಂಬ ಕಾಸ್ಟ್ಲಿ, ನಂಗೆ ಸರಿ ಗೊತ್ತಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.